ಈ ಜಲಸ್ಫೋಟದಿಂದ ನೇಪಾಳಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಇನ್ನು ಎಷ್ಟು ವರ್ಷ ಬೇಕೋ ರಿಕವರಿ ಆಗಕ್ಕೆ ಗೊತ್ತಿಲ್ಲ. ಹಾಗಾಗಿ ನೇಪಾಳಕ್ಕೀಗ ಸಹಾಯದ ಹಸ್ತ ಬೇಕಾಗಿದೆ. ನೇಪಾಳಕ್ಕೆ ಭಾರತದಿಂದ ಸಹಾಯ ಹಸ್ತವನ್ನ ಚಾಚಲಾಗಿದೆ. ಭಾರತದಿಂದ ಎರಡನೇ ವಿಮಾನ ರವಾನೆಯಾಗಿದೆ. 37 ಟನ್ ಆಹಾರ ಸಾಮಗ್ರಿಯನ್ನ ಪೂರೈಕೆ ಮಾಡಲಾಗಿದೆ. ಭಾರತದ ಸೇನೆಯಿಂದ ಹೆಲಿಕಾಪ್ಟರ್ ರವಾನೆಯಾಗಿದೆ. ಹೆಲಿಕಾಪ್ಟರ್ ಮೂಲಕ ನಾಪತ್ತೆಯಾದವರಿಗೆ ಶೋಧವನ್ನ ನಡೆಸಲಾಗುತ್ತೆ. ಯಾಕಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ಆಲ್ರೆಡಿ ಈಗ ಜನ ಆಶ್ರಯವನ್ನ ಪಡೆದಿದ್ದಾರೆ. ರಕ್ಷಣೆಗಾಗಿ ಎದುರು ನೋಡ್ತಾ ಇದ್ದಾರೆ. ಡ್ರೋನ್ ಬಳಸಿ ಫಸ್ಟ್ ಅವ್ರನ್ನ ಹುಡುಕಾಟ ನಡೆಸಲಾಗುತ್ತೆ. ಎಲ್ಲೆಲ್ಲಿ ಜನ ಇದ್ದಾರೆ, ಆಶ್ರಯ ಪಡೆದಿದ್ದಾರೆ, ರಕ್ಷಣೆಯ ಅಗತ್ಯತೆ ಇದೆ ಅಂತ ಗೊತ್ತಾಗುತ್ತಲ್ವಾ. ಸೊ ಅಲ್ಲೀಗ ಹೆಲಿಕಾಪ್ಟರ್ ಮುಖೇನ ಅವರನ್ನ ರಕ್ಷಿಸಿ ಕರ್ಕೊಂಡು ಬರಲಾಗುತ್ತೆ. ಹಾಗಾಗಿ ಭಾರತ ಹೆಲಿಕಾಪ್ಟರ್ನ ನೆರವನ್ನು ಕೊಟ್ಟಿದೆ. ಮತ್ತೆ 37 ಟನ್ ಆಹಾರ ಸಾಮಗ್ರಿಯನ್ನ ಪೂರೈಕೆ ಮಾಡಿದೆ. ಈ ಆಹಾರ ಸಾಮಗ್ರಿ ಮಾತ್ರ ಅಲ್ಲ, ಅಗತ್ಯ ವಸ್ತುಗಳ ಸದ್ಯಕ್ಕೆ ಏನು ಬೇಕು, ಬಟ್ಟೆ ಬೇಕು, ಜೊತೆಗೆ ಔಷಧಿಗಳು ಬೇಕಾಗುತ್ತೆ ಇಮಿಡಿಯೇಟ್ ಆಗಿ. ಸೊ ಅದನ್ನೆಲ್ಲ ಮೊದಲು ಪೂರೈಕೆ ಮಾಡಿತ್ತು. ಈಗ ಎರಡನೇ ಟ್ರಿಪ್ ಅಂತೇಳಿ 37 ಟನ್ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡಲಾಗಿದೆ. ಇನ್ನು ನಾಪತ್ತೆಯಾದವರ ಶೋಧಕ್ಕೋಸ್ಕರನೂ ಕೂಡ ಹೆಲಿಕಾಪ್ಟರ್ಗಳನ್ನು ರವಾನೆ ಮಾಡಿದೆ ಭಾರತ. ಇನ್ನು ಈ ಬಗ್ಗೆ ಅಲ್ಲಿನ ಪ್ರಧಾನಿ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಮತ್ತಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ. ಚಿಕ್ಕದೊಂದು ಬ್ರೇಕ್ ಆಗಿದೆ. ಬರಪೀಡಿತ ಜಿಲ್ಲೆಗಳ ಬಗ್ಗೆ ಡಿಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರೆಸ್ ಮೀಟ್ ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 134 ತಾಲೂಕುಗಳ ಬಗ್ಗೆ ಅಧ್ಯಯನ ಆಗಿದೆ. ಬರ ಖಾತ್ರಿ ಮಾಡಿಕೊಳ್ಳೋದಕ್ಕೆ ಅಧ್ಯಯನವನ್ನ ಮಾಡಲಾಗಿದೆ. 101ರಲ್ಲಿ 84 ತಾಲೂಕುಗಳಲ್ಲಿ ತೀವ್ರ ಬರ ಇದೆ. 101 ತಾಲೂಕು ಬರಪೀಡಿತ ಅಂತೇಳಿ ಘೋಷಣೆ ಮಾಡಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಸರ್ಕಾರ ತುರ್ತಾಗಿ ಬರಪೀಡಿತ ಜಿಲ್ಲೆಗಳು, ಅದರಲ್ಲಿ ಯಾವ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದ್ರೆ ನಮಗೆ ಪರಿಹಾರನಾದರೂ ಸಿಗುತ್ತೆ ಅಂತೇಳಿ ರೈತರು ಕೇಳ್ತಾ ಇದ್ರು. ಈ ವರ್ಷ ಮಳೆ ಕಮ್ಮಿ ಆಗಿದೆ. ಎಲ್ಲೆಲ್ಲಿ ತೀವ್ರ ಮಳೆ ಕೊರತೆ ಇದೆ, ಬರ ಬಂದಿದೆ, ಅದ್ರ ಬಗ್ಗೆ ಸರ್ಕಾರ ಫಸ್ಟ್ ಘೋಷಣೆ ಮಾಡಲಿ ಅಂತ ಹೇಳಿ ವಿಪಕ್ಷದವರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ರು. 190 ತಾಲೂಕುಗಳಲ್ಲಿ ಮಳೆ ಕೊರತೆ ಈ ವರ್ಷ ಆಗಿದೆ. 13 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. 1976ರ ನಂತರ ಜೂನ್ನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಡಿಮೆ ಮಳೆ ಈ ಸತಿ ಆಗಿದೆ. ಒಳನಾಡು ಕರ್ನಾಟಕದಲ್ಲಿ 31% ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ 41% ಮಾತ್ರ ಮಳೆಯಾಗಿದೆ. ಮಲೆನಾಡು ಭಾಗದಲ್ಲಿ 35%, ಹಾಗೆಯೇ ಕರಾವಳಿ ಭಾಗದಲ್ಲಿ 24% ಕಡಿಮೆ ಮಳೆ ಈ ಸತಿ ಆಗಿದೆ. ತೋಟಗಾರಿಕೆ ಬೆಳೆ ಉತ್ಪಾದನೆ ಕಡಿಮೆಯಾಗಿದೆ. ಮೆಣಸು, ಟೊಮ್ಯಾಟೊ, ಈರುಳ್ಳಿ ಬೆಳೆ ಒಣಗಿ ಹೋಗ್ತಾ ಇದೆ. ಡ್ಯಾಂಗಳಲ್ಲೂ ನೀರಿಲ್ಲ. ಹಾಗಾಗಿ ಈ ಬಾರಿ ತೀರಾ ಸಮಸ್ಯೆ ರೈತರಿಗೆ ಆಗ್ತಾ ಇದೆ. ಹಾಗಾಗಿ ಅಧ್ಯಯನ ಮಾಡಿದ ಪ್ರಕಾರ ಈಗ ಎಷ್ಟು ತಾಲೂಕುಗಳನ್ನ ಬರಪೀಡಿತ ಘೋಷಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ಸಲಹೆಯನ್ನ ಕೊಟ್ಟಿದೆ. ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡೋದಕ್ಕೆ ಅಂದಾಜು ಕ್ವಾಲಿಫೈ ಆಗಬಹುದು ಅಂತೇಳಿ ನಾವು ನಮಗೆ ಸಿಕ್ಕಿದ್ದ ಡೇಟಾ ಪ್ರಕಾರ ಅಂದಾಜು ಮಾಡಿದೋ 134. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ, ಆ್ಯಕ್ಚುಯಲ್ಸ್ ಏನಿದೆ ಅಂತೇಳಿ ಈ ನಾನು ಹೇಳಿದ ಪ್ಯಾರಾಮೀಟರ್ಸ್ಗಳನ್ನ ನೋಡೋದಕ್ಕೆ 134 ತಾಲೂಕಿಗೆ ಟೀಮ್ಗಳನ್ನು ಕಳಿಸಿದ್ದು. ಡಿ ಸಿಗಳು, ಅವರು ಅಲ್ಲಿನ ನಮ್ಮ ರೆವಿನ್ಯೂ ಆಫೀಸರ್ಸ್ ಎಲ್ಲ ಆ ಗ್ರೌಂಡ್ ಟ್ರೂತಿಂಗ್ ಮಾಡಿದಾಗ 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134, 101 ದೇ ಹ್ಯಾವ್ ಕ್ವಾಲಿಫೈಡ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಅಫೆಕ್ಟೆಡ್ ಏರಿಯಾ. ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡೋದಕ್ಕೆ ಅಂದಾಜು ಕ್ವಾಲಿಫೈ ಆಗಬಹುದು ಅಂತೇಳಿ ನಾವು ನಮಗೆ ಸಿಕ್ಕಿದ್ದ ಡೇಟಾ ಪ್ರಕಾರ ಅಂದಾಜು ಮಾಡಿದೋ 134. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ, ಆ್ಯಕ್ಚುಯಲ್ಸ್ ಏನಿದೆ ಅಂತೇಳಿ ಈ ನಾನು ಹೇಳಿದ ಪ್ಯಾರಾಮೀಟರ್ಸ್ಗಳನ್ನ ನೋಡೋದಕ್ಕೆ 134